ಸರ್ಕಾರದಿಂದ ಪಡಿತರ ಚೀಟಿದಾರರಿಗೆ ರೈಟ್ ನಾವು ಈಗ ಬಿಗ್ ಶಾಕ್ ಅನ್ನುವಂಥದ್ದನ್ನು ನೀಡಿದೆ. ಸರ್ಕಾರದಿಂದ ಬಿಗ್ ಶಾಕ್ ಇದು ಪಡಿತರ ಚೀಟಿದಾರರಿಗೆ. ಏನು ಅಂತೀರಾ? ಈ ಒಂದು ವೇಳೆ ಏನಾದರೂ ನೀವು ಈ ಕೆಲಸ ಮಾಡದಿದ್ದರೆ ನಿಮ್ಮ ರೇಷನ್ ಸ್ಟಾಪ್ ಆಗುತ್ತೆ, ಬಂದಾಗುತ್ತೆ, ನಿಮ್ಮ ರೇಷನ್ ಕಾರ್ಡ್ ಬಂದಾಗುತ್ತೆ. ಸ್ವಲ್ಪ ಎಚ್ಚರದಿಂದ ನೀವು ಕಡ್ಡಾಯವಾಗಿ ಈ ಕೆಲಸವನ್ನು ಮಾಡಲೇಬೇಕು. ರೇಷನ್ ಕಾರ್ಡ್ ಇರುವವರು, ಪಡಿತರ ಚೀಟಿಯನ್ನು ಹೊಂದಿರುವವರು, ಇಲ್ಲದಿದ್ದರೆ ನಿಮ್ಮ BPL ಕಾರ್ಡ್ ಕಂಪ್ಲೀಟ್ ಆಗಿ ರದ್ದಾಗುವುದು ಮಾತ್ರ ಗ್ಯಾರಂಟಿ. ನಕಲಿ ಪಡಿತರ ಚೀಟಿಗೆ ಬ್ರೇಕ್ ಹಾಕಲು ರಾಜ್ಯ ಸರ್ಕಾರ ದೃಢ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಾಗಾದರೆ BPL ಕಾರ್ಡ್ ರದ್ದಾಗೋದಕ್ಕೆ, ಆಗದೇ ಇರೋದಕ್ಕೆ ನೀವೇನು ಮಾಡಬೇಕು ಅಂತೀರಾ? ಯಾವೆಲ್ಲ ದಾಖಲೆ ಬೇಕು ಅಂತೀರಾ? ಯಾರನ್ನ ಭೇಟಿ ಮಾಡಬೇಕು ಅಂತ ಏನಾದರೂ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇದೆಯಾ? ಅದರೆಲ್ಲದರ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ನಿಮ್ಮ ಶಿವವೇಗ ನ್ಯೂಸ್ನಲ್ಲಿ ರೈಟ್ ನೌ ಈಗ ನೀಡಲಾಗುತ್ತೆ. ಸರ್ಕಾರದಿಂದ ಪಡಿತರ ಚೀಟಿದಾರರಿಗೆ ಈಗ ಬಿಗ್ ಶಾಕ್. ಒಂದು ವೇಳೆ ಏನಾದರೂ ಈ ಕೆಲಸವನ್ನು ನೀವು ಮಾಡದಿದ್ದರೆ ನಿಜಕ್ಕೂ ನಿಮ್ಮ BPL ಕಾರ್ಡ್ ಏನಿದೆ ಅದನ್ನು ನೀವು ಕಳೆದುಕೊಳ್ಳಬೇಕಾಗುತ್ತದೆ. ನಕಲಿ ಪಡಿತರ ಚೀಟಿಗಳನ್ನು ಪತ್ತೆ ಹಚ್ಚೋದಕ್ಕೆ ಸರ್ಕಾರ ಕ್ರಮವನ್ನು ತೆಗೆದುಕೊಂಡಿದೆ. ಆಹಾರ ಧಾನ್ಯ ಸೋರಿಕೆ ತಡೆಗೆ ಇಲಾಖೆ ಈ ಒಂದು ನಿರ್ಣಯಕ್ಕೆ ಬಂದಿದೆ, ಕಠಿಣ ನಿರ್ಣಯಕ್ಕೆ ಬಂದಿದೆ. 6 ತಿಂಗಳಿಂದ ಪಡಿತರ ಚೀಟಿ ಪಡೆಯದ BPL ಕಾರ್ಡ್ಗಳು ಈಗ ಬಂದಾಗತ್ತಂತೆ. ಪಡಿತರ ಚೀಟಿಗೆ ಆಧಾರ್ ದೃಢೀಕರಣ ಅಂದರೆ KYC ಕಂಪಲ್ಸರಿ, ಕಡ್ಡಾಯ ಅಂತ ಹೇಳಿದ್ದಾರೆ. ಎಲ್ಲಿವರೆಗೂ ಟೈಮ್ ಇದೆ? ಸೆಪ್ಟೆಂಬರ್ 30ರೊಳಗಡೆ ನೀವು KYCಯನ್ನು ಮಾಡಿಸಬೇಕು. ಹತ್ತಿರದ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ KYC ಮಾಡಿಸಿ. ನೋವರಿ, BPL ಕಾರ್ಡ್ ಡಿಲೀಟ್ ಆಗಲ್ಲ, ಆರಾಮಾಗಿರಿ. ಹೋಗಿ ನ್ಯಾಯಬೆಲೆ ಅಂಗಡಿಗೆ ನನ್ನೊಂದು KYC ಮಾಡಬೇಕಪ್ಪ, KYC ಮಾಡಿಕೊಡು ಅಂತ ಕೇಳಿ. ಅವನು ಮಾಡಿಕೊಡಲ್ಲ ಅಂತಂದರೆ ಹೆಣ್ಮಕ್ಳು ನೀವು ಗಟ್ಟಿಯಾಗಿರ್ತೀರಿ, ಜೋರು ಮಾಡಿ, ಗಂಡಸರು ಇರ್ತೀರಿ, ಜೋರು ಮಾಡಿ ಮಾಡಿಕೊಡ್ತಾರೆ. ಸರ್ಕಾರದ ಕೆಲಸ, ದೇವ್ರ ಕೆಲಸ, ಅದಕ್ಕೆ ಸರ್ಕಾರದ ಸಂಬಳ ಅವರಿಗೆಲ್ಲ ಬರೋದು, ಎಣಿಸ್ತಾರಲ್ವ ತಿಂಗಳ ಇದನ್ನು ಕೂಡ ಮಾಡಿಕೊಡ್ತಾರೆ. ಮಾಡಿಸಿ KYCಯನ್ನು, ಅದು ಕಡ್ಡಾಯ, ಮಸ್ಟ್ ಆ್ಯಂಡ್ ಶುಡ್. ಎಲ್ಲಿವರೆಗೂ ನಿಮ್ಗೆ ಗಡುವಿದೆ ಅಂತಂದರೆ ಸೆಪ್ಟೆಂಬರ್ 30ನೇ ತಾರೀಕು ತನಕ ನಿಮಗೆ ಟೈಮ್ ಇದೆ. ಅಷ್ಟರೊಳಗಡೆ KYCಯನ್ನು ಮಾಡಿ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗುತ್ತೆ. ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತಂದರೆ, KYC ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ ಡಬಲ್ ನಕಲಿ BPL ಕಾರ್ಡ್ದಾರರನ್ನು ಪತ್ತೆ ಹಚ್ಚೋದಕ್ಕೆ, ರೇಷನ್ಸ್ ಕಾರ್ಡ್ಗಳನ್ನು ಪತ್ತೆ ಹಚ್ಚೋದಕ್ಕೆ, ಮತ್ತು ಈ ನ್ಯಾಯಬೆಲೆ ಅಂಗಡಿಯಲ್ಲಿ ಈ ಸರಕುಗಳ ಸೋರಿಕೆ ಅನ್ನುವಂಥದ್ದು ಏನಾಗ್ತಾ ಇರುತ್ತಲ್ಲ, ರೇಷನ್ ಸೋರಿಕೆ, ಅದನ್ನು ಪತ್ತೆ ಹಚ್ಚೋದಕ್ಕೆ, ಈ ಎಲ್ಲ ವಿಚಾರಗಳಿಗೆ ಬ್ರೇಕ್ ಹಾಕೋದಕ್ಕೆ ಈ ಒಂದು ಕಾನ್ಸೆಪ್ಟನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡು ಬಂದಿದೆ. ಆದ್ದರಿಂದ ನೀವು ಆದಷ್ಟು ಬೇಗ KYC ಮಾಡಿಸಿ. ನೀವು ರೇಷನ್ ಕಾರ್ಡ್ ಇಟ್ಕೊಂಡು ತಿಂಗಳಾನುಗಟ್ಟಲೆ ರೇಷನ್ನೇ ತಗೊಳ್ಳಿಲ್ಲ ಅಂತಂದರೆ, ಮ್ಯಾಕ್ಸಿಮಮ್ ನಿಮ್ಮ ರೇಷನ್ ಕಾರ್ಡ್ ಇದೆ, 6 ತಿಂಗಳು ನಿಮಗೆ ರೇಷನ್ ತೆಗೆದುಕೊಳ್ಳೋದಕ್ಕೆ ಆಗಲಿಲ್ಲ, ನ್ಯಾಯಬೆಲೆ ಅಂಗಡಿಗೆ ಹೋಗಿ ಏನೋ ಕಾರಣಾಂತರಗಳಿಂದ ತೆಗೆದುಕೊಳ್ಳೋದಕ್ಕಾಗಲಿಲ್ಲ. ಸೊ 6 ತಿಂಗಳಾದಮೇಲೆ ನಿಮ್ಮ ರೇಷನ್ ಕಾರ್ಡ್ ಬಂದಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಅದರಿಂದ ಇತ್ತು ನಿಮ್ಮದು ರೇಷನ್ ಕಾರ್ಡು ಅಂತಂದರೆ ಮೊದಲು ಹೋಗಿ KYC ಮಾಡಿಸಿ, ರೆಗ್ಯುಲರ್ ಆಗಿ ರೇಷನ್ ತೆಗೆದುಕೊಂಡು ಬಂದು ಇಟ್ಕೊಳ್ಳಿ. ಮೊದಲು ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಆಧಾರ್ ಕಾರ್ಡ್ ತೊಗೊಂಡು ಹೋಗಿ, ಜಾತಿ ಪ್ರಮಾಣ ಪತ್ರ ಕಡ್ಡಾಯವಾಗಿ ಇರಬೇಕು ಅಂತ ಹೇಳುತ್ತೆ. ಆ್ಯಂಡ್ ನಿಮಗೊಂದು OTP ಬರುತ್ತೆ ನಿಮ್ಮ ನಂಬರ್ ರಿಜಿಸ್ಟರ್ ಆದಮೇಲೆ. ಸೊ ಅಲ್ಲಿ ನಿಮಗೆ ಆಧಾರ್ ಕಾರ್ಡ್ ದೃಢವಾಗಿ KYC ಅನ್ನುವಂಥದ್ದು ಆಗುತ್ತೆ. ನೀವೇನು ಫೋನ್ ನಂಬರ್ ಕೊಟ್ಟಿರ್ತೀರಿ ಅದಕ್ಕೊಂದು ಮೆಸೇಜ್ ಬರುತ್ತೆ. ಆಗ KYC ಸಕ್ಸಸ್ ಆಯಿತು ಅಂತ ಅರ್ಥ.